ನಮ್ಮ ದಾವಣಗೆರೆ ಇರತಕ್ಕಂಥ ಶ್ರೀ ದುರ್ಗಾಂಬಿಕಾ ಜಾತ್ರೆಯ ಪ್ರಯುಕ್ತ ಏನು ಕುರಿ ಅಖಾಡವನ್ನು ಹಮ್ಮಿಕೊಳ್ಳಲಾಗ್ತದೆ. ಅದು ವಿಶೇಷವಾಗಿ ನಮ್ಮ ದಾವಣಗೆರೆಯಲ್ಲಿ ಕುರಿ ಉಡ್ಡಿ ಅನ್ನೋದು ಒಂದು ಫೇಮಸ್. ಆ ಒಂದು ಅಖಾಡದಲ್ಲಿ ಇವತ್ತು ಜಯಬೇರಿ ಬಾರಿಸಿದಂತ ಕುರಿ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ. ಬಂದ್ಬಿಟ್ಟು ಜೈ ಭವಾನಿ ಲೇಖನ ಛತ್ರಪತಿ ಅಂತಂದು ಸುಬ್ರಹ್ಮಣ್ಯ ನಗರ ಐಟೆಕ್ ಹಾಸ್ಪಿಟಲ್ ಹಿಂಭಾಗ ಪುನೀತ್ ರಾಜ್ಕುಮಾರ್ ಬಣ್ಣ ಕುರಿ ಮಾಲೀಕರು ಇವ್ರು ಮಂಜಣ್ಣರ ಸ್ಪೆಕ್ಟ್ ಮಂಜಣ್ಣರ ಅಂತಂದು ಹೋಸರಿ ಇದೇ ಕಣದಾಗ ಥರ್ಡ್ ಪ್ಲೇಸ್ ಆಗಿತ್ತು ನಮ್ದು ಸುಲ್ತಾನ್ ಅಂತಂದು. ಈ ವರ್ಷ ಫಸ್ಟ್ ಆಗೈತೆ. ನೋಡಪ್ಪ, ಕುರಿ ಸಾಕರ್ ಅಷ್ಟು ಒಂದು ಮಾತು ಹೇಳ್ತೇನೆ, ದುಶ್ಮನಿಂದ ಕುರಿ ಸಾಕಕ್ ಹೋಗ್ಬೇಡ್ರಿ. ಪ್ರೀತಿ ವಿಶ್ವಾಸ ಕುರಿ ಸಾಕಿದ್ರೆ ಕುರಿ ನನ್ ಕಣ ಆಗೈತಿ ಅಂತ ಹೇಳ್ತಿಲ್ಲ. ಬಡವರವಾಗ್ಲಿ ಸೌಕರ್ಯ ಇದ್ದಂತವ್ರು ಯಾರವ್ರಾಗ್ಲಿ ಇಲ್ದಂದ್ರೆ ಕಣ ಆಕತ್ತೆ. ಮನುಷ್ಯನ ಮೇಲೆ ಜಿದ್ದ ಇರ್ಬೇಕು ಹೊರ್ತು ಕುರಿ ಮೇಲಲ್ಲ. ಆಡ ಕುರಿಗೆ ಆಡ್ರಿ ಅಷ್ಟೇ. ಇದು ಕುರಿ ಮಾಲೀಕರ ಮಾತಾಗಿತ್ತು. ಬಹುತೇಕವಾಗಿ ನಮ್ಮ ದಾವಣಗೆರೆಯಲ್ಲಿ ಕುರಿ ಉಡ್ಡಿ ಆಡಿಸೋದ್ರ ಜೊತೆಗೆ ಅಭಿಮಾನವನ್ನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಅಭಿಮಾನಿಗಳು ಕೂತು ನಿರಂತರವಾಗಿ 3 ದಿನಗಳ ಕಾಲ ನಿರಂತರವಾಗಿ ಕುರಿ ಕಣವನ್ನು ಆಟ ಆಡಿಸಿದ್ರು ಅಂತ ಹೇಳ್ಬೋದು. ಇದೇ ವಿಶೇಷವಾಗಿ ನಾಳೆ ಕೂಡ ಕುಸ್ತಿ ಪಂದ್ಯಾವಳಿಯನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG1 ನ್ಯೂಸ್. ನಿಖಿಲ್ ಶೆಟ್ಟಿ ಅವರೇ ಕಣಕ್ ಹೋಗ್ರಿ. ಅಲ್ಲ ಅವರೇ 100 ರೂಪಾಯಿ ದೇವಸ್ಥಾನಕ್ಕೆ ಹಾಕ್ತಾರ, ನೀವು ಕೊಡ್ತೀರಾ ಮಟನ? ಗಿರೀಶ್ ಅವ್ರು 100 ರೂಪಾಯಿ ಕೊಡ್ತಾರ. ಹುಡುಕ ಗಾಂಧಿನಗರ, ಪರಶುರಾಮ ಶೆಟ್ಟಿ ಗಾಂಧಿನಗರ. ಉಮೇಶಣ್ಣ ಬರ್ರಿ, ಕನ್ನಡ ಬರ್ರಿ ಹೇಳ. ಬಸಣ್ಣರ ಮಗ ನಾಗರಾಜ 25 ವರ್ಷ ಯಾವ ಮಾಡ್ತಾವ 2000 ಈ ಕಣ ಮುಗಿಯಬಿಟ್ಟಾನ. ಜನ ನೋಡ್ತಾ ಇದಾರೆ, ಹೆಣ್ಮಕ್ಳು ನೋಡ್ತಾ ಇದಾರೆ. ಸರ್, ನಗರ ದೇವತೆ ದುರ್ಗಾಂಬಿಕಾ ದೇವಿ ಜಾತ್ರೆ ಪ್ರಯುಕ್ತ ಮೊದಲನೇದಾಗಿ ಫಸ್ಟ್ ಕುರಿ ಕಾಳಗ ನಡೆಯುತ್ತೆ. ಕುರಿ ಕಾಳಗ ಮೋಸ್ಟ್ಲಿ 19, 20, 21 3 ದಿವಸ ಕಾರ್ಯಕ್ರಮ ಇತ್ತು. ಇದು ಮೊದಲನೇ ದಿವಸ ಮರಿಯಲ್ಲು 2 ಹಲ್ಲು, 2ನೇ ದಿವಸ 4 ಹಲ್ಲು 6 ಹಲ್ಲು, 3ನೇ ದಿವಸ 8 ಹಲ್ಲಿಂದ ಇತ್ತು. ಕುರಿಗಳು ಜಾಸ್ತಿ ಆಗಿರೋದ್ರಿಂದ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ಕುರಿ ಆಡಿಸ್ತಾ ಇದ್ದಾರೆ. ಆದಷ್ಟು ಕುರಿದು ಒಟ್ಟು ನಮಗೆ ದುರ್ಗಮ್ಮನ ಜಾತ್ರೆ ಇದೆ, ಖರ್ಚು ಜಾಸ್ತಿ ಬರುತ್ತೆ. ಇಡೀ ಕರ್ನಾಟಕದಲ್ಲಿ ನಮ್ಮ ದೇಶದ ಪ್ರಕಾರ ಇಷ್ಟು ಅಮೌಂಟ್ ನಾವು ಎಲ್ಲಿ ನೋಡಿಲ್ಲ. ಇಷ್ಟು ಒಟ್ಟು ಮೋಸ್ಟ್ಲಿ ಒಂದು 20 ಲಕ್ಷ ಬರುತ್ತೆ ಸರ್. ಕುರಿ ಪ್ರೈಸಸ್ ಮೋಸ್ಟ್ಲಿ 16 ಲಕ್ಷ ಬರುತ್ತೆ. 15,80,000 ಕುರಿ ಖರ್ಚು ಬರುತ್ತೆ. ಕುರಿ ಬಹುಮಾನ ಮತ್ತೆ ಖರ್ಚು ವೆಚ್ಚ ಎಲ್ಲ ಬೆಂಡಿಂಗ್ ಸೇರಿ ಟೋಟಲ್ ಒಂದು 20 ಲಕ್ಷ ರೂಪಾಯಿ ಕುರಿ ಕಾಳಗ ಖರ್ಚು ಬರ್ತದೆ. ಈ ವರ್ಷ ಎಷ್ಟು ಕುರಿಗಳು ಬಂದಿದೆ ಸರ್? ಹೋಸದಿಗಿಂತ ಜಾಸ್ತಿ ಬಂದವು ಸರ್. ಮರಿ ಮೋಸ್ಟ್ಲಿ ಒಂದು 700-800 ತನಕ ಬಂದಿದೆ ಸರ್. ಬೇರೆ ಬೇರೆ ಜಿಲ್ಲೆಗಳು ಎಲ್ಲ ಡಿಸ್ಟ್ರಿಕ್ಟ್, ಆಂಧ್ರದ ಬಂದಿದೆ, ಮಹಾರಾಷ್ಟ್ರ ಬಂದಿದೆ, ಸೊಲ್ಲಾಪುರ, ನಾನು ನೋಡಿದೆ ಸರ್. ಆಂಧ್ರದ ಕುರಿ ನಡೀತಾ, ಈಗ ಆಂಧ್ರ ನಡೀತಾ, ಗೆಲ್ತದ ಆಂಧ್ರ. ಆದ್ರೆ ಒಳ್ಳೆ ದೇವಸ್ಥಾನದ ಮಾತ್ರ ದುರ್ಗಾದೇವಿ ಯಾವತ್ತಿಗೂ ನೋಡಿದ್ರ ಸಮೇತ ಕುರಿ ಕಾಳು ದಿವಸಕ್ಕೆ ಜಾಸ್ತಿ ಆಗ್ತದೆ ಹೊರತು ಜನ ಸಹಕಾರ ಹಂಗೆ ಇದೆ. ನಿಮ್ಮ ಮಾಧ್ಯಮದವರು ನಮಗೆ ಲೈವ್ ಕೊಟ್ಟು ಜನಗಳಿಗೆಲ್ಲ ಸ್ಪಂದನೆ ಮಾಡಿ
ತೋರಿಸ್ತಾ ಇದ್ದೀರಾ. ತುಂಬ ಒಳ್ಳೆ ಸಹ ಇದ್ರ ಬಗ್ಗೆ ದೇವಿ ಜಾತ್ರೆ ಚೆನ್ನಾಗಲಿ ಅಂತೇಳಿ ಎಲ್ಲರೂ ನಮ್ಮ ಕರ್ಗ ಹಸಿಸಿ ಎರಡು ಮಾತು ಮುಗಿಸ್ತೀನಿ. ಉಮೇಶ್ವರ ಸಾಳಂಕಿ ಸರ್, ದಾವಣಗೆರೆ ದುರ್ಗಮ್ಮನ ಜಾತ್ರೆ ವಿಶೇಷವಾಗಿ 19, 20, 21ನೇ ತಾರೀಕು ರಾಷ್ಟ್ರ ಮಟ್ಟದ ಕುರಿ ಕಾಳಗ ಏರ್ಪಡಿಸಿದ್ವಿ. 3 ದಿನಗಳ ರಾಷ್ಟ್ರ ಮಟ್ಟದ ಕುರಿ ಕಾಳಗ. ಫಸ್ಟ್ನೇ ದಿವಸ ಮರಿ ಕುರಿ ಮತ್ತು ಎರಡಲ್ಲು. ಮರಿ ಕುರಿ 98 ಸೇರಿತ್ತು, ಎರಡಲ್ಲು 150 ಸೇರಿತ್ತು. ನಮ್ಮ ಕರ್ನಾಟಕದಾಗೆ ಹೈಯೆಸ್ಟ್ ರೆಕಾರ್ಡ್ ಅದು. ಅದೇ ರೀತಿ 20ನೇ ತಾರೀಕು 4 80 ಕುರಿ, 6 150 ಕುರಿ, ಅದು ಕರ್ನಾಟಕದಾಗ ಹೈಯೆಸ್ಟ್. ಎಲ್ಲಿ ಸೇರಿಲ್ಲ. ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಒಳಗೆ ಮಾತ್ರ ಇಷ್ಟೊಂದು ಕುರಿಗಳು ಸೇರಕ್ ಸಾಧ್ಯ. ಅದೇ ರೀತಿ ನಿನ್ನೆ 21ನೇ ತಾರೀಕಿಗೆ 8 ವಿಶೇಷ. ಈ ನಮ್ಮ ಕುರಿ ಕಾಳಗಕ್ಕೆ ವಿಶೇಷ ಅಂದ್ರೆ 8 ಕುರಿ. 8 ಕುರಿಗೆ 238 ಕುರಿ ಸೇರಿದ್ವು. ಇಡೀ ನಮ್ಮ ಕರ್ನಾಟಕದಾಗಲ್ಲ, ಇಂಡಿಯಾದಾಗೆ ಎಲ್ಲೆಲ್ಲೋ ದೊಡ್ಡ ಕಣ ಅಂತಾರೆ. ನಮ್ಮ ದಾವಣಗೆರೆ ದುರ್ಗಮ್ಮನ ಕಣ, ನಮ್ಮ ದಾವಣಗೆರೆ ದುರ್ಗಮ್ಮನ ಕಣಕ್ಕೆ ಸೈಡ್ ಹೊಡಕ್ ಯಾರಾಗಲ್ಲ. ಇತಿಹಾಸ ಸೃಷ್ಟಿ ಮಾಡೈತಿ. ನಿನ್ನೆ 238 ಕುರಿ ಸೇರಿದ್ವು ನಮ್ಮ ದಾವಣಗೆರೆ ದುರ್ಗಮ್ಮಕ್ಕೆ. ಇಲ್ಲ, ಅದು ನಮ್ ಫೇವ್ರೇಟ್ ಕುರಿ ಅಂತ ಯಾವ್ದಿಲ್ಲ. ಆ ಮಾತಾಯಿ ಆಶೀರ್ವಾದ ಯಾರಿಗೆ ಕುರಿ ಇರ್ತತೋ ಅದೇ ಕುರಿನೇ ಗೆಲ್ಲೋದು. ಈಗ ಒಂದು ಕ್ರೇಜ್ ಕ್ರಿಯೇಟ್ ಆಗಿತ್ತು, ಬೆಳ್ಳೋಡಿ ಕಾಳೆ ಅಂತ. ಅದು ಈ ತರ ಇಲ್ಲಿ ದಾವಣಗೆರೆ ಇಲ್ಲ ಅದು ಹೋದ್ಸಲ ಇತ್ತು. ಇವಾಗ ಆತರ ಇಲ್ಲ. ಕರ್ನಾಟಕದಾಗ ಯಾವುದೇ ಕಣದಾಗ ಎಲ್ಲೇ ಗೆದ್ರು ಅದು ನಮ್ ಲೆಕ್ಕ ಅಲ್ಲ. ಇದು ಒಂಥರ ಮೈಸೂರು ದಸರಾ ಕಂಠಿರುವ ಕುಸ್ತಿ ಇದ್ದಂಗೆ. ನಮ್ಮ ಮಾತಾಯಿ ಆಶೀರ್ವಾದ ಯಾರಿಗಿರ್ತತೋ ಆ ಕುರಿಗಳು ಮಾತ್ರ ಗೆಲ್ಲೋದು. ಸುಮ್ನೆ ಬೇರೆ ನಾವು ಅಲ್ಲಿ ಕಣ ಹೊಡೆದವ್ ಇಲ್ಲಿ ಕಣ ಹೊಡೆದವ್ ಅಂದ್ರೆ ನಡೆಯಲ್ಲ. ಇಲ್ಲಿ ಮಾತಾಯಿ ಆಶೀರ್ವಾದ ಯಾರಿಗಿರ್ತತೋ ಅದೇ ಗೆಲ್ಲೋದು. ಆಮೇಲೆ ನಮ್ ಜಾತ್ರೆ ವಿಶೇಷ ಏನು ಅಂದ್ರೆ, ಅಲ್ಲಿ ಲಾಟರಿ ಡಬ್ಬಿಗಳು ನೋಡಿರಿ, ನೀವು ಅಬ್ಸರ್ವ್ ಮಾಡ್ರಿ. ದೇವಸ್ಥಾನ ಧರ್ಮದರ್ಶಿಗಳು ನಮ್ಮೆಲ್ಲ ಸ್ನೇಹಿತರು ಸೇರ್ಕೊಂಡು ಒಂದು ಕುರಿಗಳು ಓನರ್ಗಳು ಕೂಡ ಚೀಟಿ ಎಸ್ತಿದಾವೆ. ಓನರ್ ಸತ ಅವರೇ ಹೋಗಿ ಡಬ್ಬಿಗೆ ಹಾಕ್ಬೇಕು, ಅವರೇ ಡಬ್ಬಿಗೆ ಹಾಕ್ಬೇಕು, ಅವರೇ ಡಬ್ಬಿಗೆ ಎತ್ಬೇಕು. ಈ ತರ ಕರ್ನಾಟಕದಾಗ ಯಾರು ಮಾಡಕ್ ಸಾಧ್ಯ ಇಲ್ಲ. ಎಲ್ಲರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಕುರಿ ಸಾಕಿರ್ತಾರೆ. ಯಾರಿಗೂ ಮೋಸ ಆಗ್ಬಾರ್ದು ಅಂತೇಳಿ ಅದೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ ಸರ್.